Mami Papa. ಕೂತ್ಕೋ ಇಲ್ಲಿ ಸನ್ಸೆಟ್ ನೋಡೋಣ ಕೂಚೋ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಲಾಸ್ಟ್ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗೋವಾಗೆ ಬಂದಿದ್ವಲ್ಲ, ಸೊ ರೂಮಿಗೆ ಬಂದುಬಿಟ್ಟು ಫ್ರೆಶ್ ಅಪ್ ಆದ್ವಿ. ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ರು ವಾಟರ್ ಮೆಲನ್ದು. ಸೊ ಕುಡ್ವಿ, ಆಮೇಲೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ಅದಾದಮೇಲೆ ಸಾಯಂಕಾಲ ಟೈಮ್ ಬೀಚ್ ಹತ್ರ ಬಂದಿದ್ವಿ. ಸನ್ಸೆಟ್ ಆಗುತ್ತೆ ನೋಡೋಣ ಅಂತ ಹೇಳಿದ್ರು ಕಿರಣ್. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹಂಗೆ ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ಕೊಟ್ಟಿದ್ರಲ್ವ, ಸೊ ತಿನ್ಕೊಂಡು ಇವಾಗ ಬೀಚ್ ಹತ್ರ ಓಡ್ತಾ ಇದ್ದೀವಿ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಬೀಚ್ ಸೌಂಡ್ ಮತ್ತು ಸನ್ಸೆಟ್ ಆಗೋದು ವಾವ್, ತುಂಬ ಚೆನ್ನಾಗಿತ್ತು. ಕುತ್ಕೋ ಇಲ್ಲಿ ಸನ್ಸೆಟ್ ನೋಡೋಣ ಕೂಚೋ. ಯಾ ಹಾಕ್ಬಾರ್ದಂಗೆ ಯಾ ಆಮೇಲೆ ಬಿಚ್ಚೋದು ಈಸಿ ಅಲ್ಲ ಕೇಳೋರಿಗೆ, ಹೆಂಗೆ ಬಿಚ್ಚೋದು? ಯಾ ಮಣ್ಣು ಆ ಕಡೆಗೆ ಹಾಕ, ಇಲ್ಲ ಹಾಕ್ಬಾರ್ದು. ಯಾ ನಿನ್ ಮುಖ ತೋರಿಸು. मण्णु नोट बस सेट होना है, आसान है. ನೀರಿಗೆ ಹಾಕ್ತೀನಿ ಬಾಯ್, ಹಾಕ್ತಾರ ಮಮ್ಮಿ, ನೀನು ಸೇರ್ತೀನಿ. ಏನೇನು ಅವತಾರಗಳು ನೋಡಿ. ಅವತಾರ ಪುರುಷರು. ಈಯಾಗೂ ಹಾಕದಾ? ಯಾ ಯಾ ಓಯ್ ಏನ್ ಮಾಡ್ತಿದ್ದಾರೆ? ಗೋವಾಗೆ ಬಂದಮೇಲೆ ಹೇರ್ ಬ್ರೈಡಿಂಗ್ ಮಾಡಿಸಿಲ್ಲ ಅಂದರೆ ಹೇಗೆ? ಎಲ್ಲ ಕಡೆ ಕೇಳ್ತಾನೆ ಇರ್ತಾರೆ ಎಷ್ಟೊಂದು ಜನ. ಸೊ ಫಸ್ಟು ಹೋದಾಗ ಅಂದ್ಕೊಂಡಿದ್ದೆ ಮಾಡಿಸೋಣ ಅಂತ, ಬಟ್ ಏನೋ ಸೈಲೆಂಟಾಗಿ ಕುತ್ಕೋತಾಳೆ ಇಲ್ಲ ಅಂತ ಡೌಟ್ ಇತ್ತು.
ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಬ್ಬರು ಸೇಮಾಗಿ ಮಾಡಿಸ್ಕೊಂಡಿದ್ದು, ಜಾಸ್ತಿ ಏನು ಮಾಡ್ಸೋಕ್ಕೋಗಿಲ್ಲ, ಆಮೇಲೆ ಬಿಚ್ಚೋದೆಲ್ಲ ತಲೆನೋವು ಇರುತ್ತೆ ಅಂದ್ಬಿಟ್ಟು. ಸೊ ಜಸ್ಟ್ ಒಂದೇ ಲೈನ್ ಮಾಡಿಸಿದ್ದು ಅಷ್ಟಕ್ಕೆ. ಆ್ಯಕ್ಚುಲಿ 150 ಹೇಳಿದ್ರು, ಆಮೇಲೆ 100 ರೂಪೀಸ್ ತೊಗೊಂಡ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕ್ಯೂಟಾಗಿತ್ತು. ಇಯಾನ ಅಂತೂ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು. ಅವಳಂತೂ ಮೊನ್ನೆಲ್ಲ ತೊಗೊಂಡು ಮುಖಕ್ಕೆ ಹಾಕ್ಕೊತಾನೆ ಇದ್ಲು, ಮೂತಿ ಎಲ್ಲ ಸ್ಯಾಂಡ್ ಮಾಡ್ಕೊಂಡಿದ್ಲು. ಅದು ಬೇರೆ ಜುಟ್ಟು ಹಾಕಿದ್ದೆ ಬಿಚ್ಕೊಬಿಟ್ಟಿದ್ದಾಳೆ ರಬ್ಬರ್ ಬ್ಯಾಂಡ್, ಮತ್ತೆ ಹಾಕ್ಸ್ಕೊಳಕ್ಕೆ ರೆಡಿ ಇರಲಿಲ್ಲ. ಅವಳಿಗಂತೂ ರಬ್ಬರ್ ಬ್ಯಾಂಡ್ ಹಾಕಿ ಜುಟ್ಟು ಹಾಕಿ ಸಾಕಾಗ್ಬಿಟ್ಟಿತ್ತು, ಒಂದು ನೆಟ್ಟಿಗೆ ಇರ್ತಾನೆ ಇರಲಿಲ್ಲ. ಅದಕ್ಕೆ ಒಂದು ಪ್ಯಾಕೆಟ್ ಫುಲ್ ತೊಗೊಂಬಂದ್ಬಿಟ್ಟಿದ್ದೀನಿ ಸಿಕ್ಕಲ್ಲ ಅಂತ. ಸೊ ಫೈನಲಿ ಇಬ್ಬರು ನನ್ನ ಇಷ್ಟ ಇತ್ತು, ನಾನು ಮತ್ತು ಇಯಾನ ಈ ಥರ ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು, ಗೋವಾ ಬೀಚಲ್ಲಿ ಕುತ್ಕೋಬೇಕು, ಸನ್ಸೆಟ್ ನೋಡಬೇಕು ನಾನು ಕಿರಣ್ ಇಯಾನ ಅಂತ. ಸೊ ಫೈನಲಿ ಈ ದಿನ ಕೂಡ ಬಂದಿದೆ. ತುಂಬಾ ನನಗೆ ಖುಷಿ ಆಯಿತು. ಇಯಾನ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ, ಯಾವ ಥರ ಕಾಣಿಸ್ತಾ ಇದೆ ಅವಳ ಹೇರ್ ಸ್ಟೈಲೆಲ್ಲ ಅಂತ. ತುಂಬಾ ನನಗಂತೂ ತುಂಬ ಇಷ್ಟ ಆಯಿತು. ಕಿರಣ್ ಕೂಡ ತುಂಬ ಇಷ್ಟಪಟ್ಟರು. ಯಾರ್ದು ಇಲ್ಲಾ ಸನ್ಸೆಟ್ ಆಗೋ ಇಲ್ವಾ ಮಮ್ಮಿ ಮೇಲೆ ಕುತ್ಕೋ ಬಾ ಅಮ್ಮ. ಏನೋ ತೋರಿಸಿದ್ ಬಾಯಲ್ಲಿ ನಿಮಗೆ ತಗೊಂಡ್ ಬಂದಿದ್ರೆ ಆಗ್ತಿದ್ದಲ್ಲ ಬಂಗಾರಿ. ನಾಳೆ ಮತ್ತೆ ಬಂದು ಕುತ್ಕೊಳ್ಳೋಣ ಪಪ್ಪ ಮತ್ತೆ ಮಾಡು. ಯಾರು ಮಾಡ್ತಿರೋದು? ನೋಡಿದ್ರಲ್ಲ ಇಯಾನ ಯಾವ ಥರ ರೆಕಾರ್ಡ್ ಮಾಡಿದ್ದಾಳೆ ಅಂತ. ಜಸ್ಟ್ ನಾರ್ಮಲ್ ಹಂಗೆ ರೆಕಾರ್ಡ್ ಮಾಡಿದರೆ ಅದೇನು ಅಷ್ಟು ಅನಿಸ್ತಿರ್ಲಿಲ್ಲ. ಬಟ್ ಅವಳು ಮಮ್ಮಿ ಪಪ್ಪ ಅಂತ ನಮ್ಮನ್ನ ತೋರಿಸ್ಬಿಟ್ಟು ಆಮೇಲೆ ವ್ಯೂ ತೋರಿಸಿರೋದು, ಅದೇ ನನಗೆ ಕಿರಣ್ಗೆ ತುಂಬ ಶಾಕ್ ಆಗಿದ್ದು. ಎಲ್ಲ ಎಷ್ಟು ಬೇಗ ಕಲ್ತ್ಕೊಬಿಡ್ತಾಳೆ. ಇದು ಮಾತ್ರ ಲೈಫ್ ಟೈಮ್ ಮೆಮೊರೇಬಲ್ ವೀಡಿಯೋ ಅಂತಲೇ ಹೇಳ್ಬೋದು. ನಮಗಂತೂ ತುಂಬ ಖುಷಿ ಆಯಿತು. ಹಾಗೆ ಸ್ವಲ್ಪ ತಲೆ ಕುತ್ಕೊಂಡಿದ್ವಿ, ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ತಗೊಂಡ್ವಿ. ಇವತ್ತೇನು ಬೀಚಲ್ಲಿ ಆಡೋಕ್ಕೆ ಹೋಗಿಲ್ಲ, ಜಸ್ಟ್ ಹಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಆ ಸನ್ಸೆಟ್ಗೂ ಆ ವ್ಯೂಗೂ ಮತ್ತು ಈ ವೇವ್ ಸೌಂಡ್ಗೂ ಎಷ್ಟು ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಇಲ್ಲಿ ಬಂದು ಕುತ್ಕೊಂಡು. ಅಪ್ಪ ಮಗಳದು ಒಳ್ಳೊಳ್ಳೆ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದಾರೆ. ಏನಾದ್ರು ಕ್ಯಾಪ್ಚರ್ ಮಾಡ್ಕೊಂಡು ಅವಳು ಆಟ ಆಡ್ತಾ ಇದ್ದಾಳೆ, ಅವಳು ಟೈಮ್ ಲ್ಯಾಪ್ಸ್ ಇಟ್ಟಿದ್ದಾರೆ. ಹೊಟ್ಟೆ ಒಳಗೆ ಮಾಡು ಕಿರಣ್, ಹೊಟ್ಟೆ ಮಾಡು. ತೂ ಮಾಡು. ಎಲ್ಲಿ ಬಂತು? ನೀವು ಅಪ್ಪಾಗ ನೋಡಮ್ಮ ಕೆಲಸನೇ ಇಲ್ಲ, ಹೆಂಗ ಅದನ್ನ ಎಸೆಯೋದು ಅದು ಬರೋದು, ಎಸೆಯೋದು ಬರೋದು. ಏನೋ ನಗ್ತಾ ಇದ್ದಾಳೆ. ಹೋಯ್ತು ಒಳಗಡೆ. ಎಷ್ಟು ಪ್ರಶಾಂತವಾಗಿದೆ ಇಲ್ಲಿ ಮಲ್ಕೊಂಡು. ಅಪ್ಪ ಮಗಳು ಫುಲ್ ಆಟ ಆಡ್ತಾ ಇದ್ದಾರೆ. ಇಡೀ ಬೀಚ್ ಫುಲ್ ನಮ್ದೇ. ಅಲ್ಲ ಕಿರಣ್, ನಮ್ದೇ ಬೀಚ್ ಫುಲ್ಲು. ಈ ಕಡೆ ಯಾರು ಇಲ್ಲ, ಈ ಕಡೆ ಎಷ್ಟೊಂದು ಜನ ಇದ್ದಾರೆ. ಏನಮ್ಮ ಹುಷಾರು, ಯಾ ಗಟ್ಟಿ ಹಿಡ್ಕೋ. ಬೀಚ್ ಕಡೆ ಹೋದ್ರೆ
ಬಾಟ್ಲಲ್ಲಿದೆ ಕುಡಿ. ಹಂಗೆ ಇಟ್ಕೊಂತಾರೇನು? ಚೆನ್ನಾಗಿದೆ ನೀರು. ಏನದು? ಅಪ್ಪಲ್ಲ. ಸೊ ನಾವು ಇಲ್ಲಿ ಇರೋಷ್ಟು ದಿನ ನಾವು ಇದ್ದಿದ್ದು 2 nights 3 days ಅಲ್ವಾ. ಸೊ ನೈಟ್ ಡಿನ್ನರ್ಗೆ ನಾವು ಯಾವಾಗಲೂ ಇದೇ ತೊಗೊಂಡಿದ್ದೀವಿ, ಬಿರಿಯಾನಿ. ನಮಗಂತೂ ತುಂಬಾ ಇಷ್ಟ ಆಗಿದೆ. ಇದು ಪಾಪಡ್ ಮತ್ತು ಅದಕ್ಕೆ ಒಂದು ಮಿಂಟ್ ಚಟ್ನಿ ಕೊಡ್ತಾರೆ, ಅದು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಬಿರಿಯಾನಿ ಎಲ್ಲ ತರಕಾರಿ ಹಾಕಿರೋದು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ನಮಗೆ ಒಂದು ಸರಿನೂ ಬೋರೇ ಆಗಿಲ್ಲ. 3 ದಿನವೂ ಅದೇ ತಿಂದಿದ್ದೀವಿ, ಅಷ್ಟು ಚೆನ್ನಾಗಿತ್ತು. ಸೊ ಏನಾಗ ಅದರಲ್ಲೆಲ್ಲ ತರಕಾರಿ ಎಲ್ಲ ತಿನ್ಸಿ ಕೊಡ್ತಾ ಇದ್ದಿದ್ದು. ಇನ್ನೊಂದು ಅವಳಿಗೆ ಕಿಚಡಿ ಕೂಡ ಆರ್ಡ್ರ್ ಮಾಡಿದ್ವಿ, ಅದು ತಂದಿದ್ರು. ಮತ್ತು ಇದ್ರ ಜೊತೆ ಸಮೋಸದು ಚಾಟ್ಸ್ ಕೂಡ ಕೊಟ್ಟಿದ್ರು. ಸಮೋಸ ಚಾಟ್ಸ್ ಮತ್ತು ಪಾಪಡ್ ಕೊಟ್ಟಿದ್ರಲ್ಲ, ಅದು ಬಂದು ನಾವು ಕ್ಲಬ್ ಮೆಂಬರ್ಸ್ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಕಾಂಪ್ಲಿಮೆಂಟ್ರಿ ಅಂತೆ. ನಮಗೆ ಗೊತ್ತಿರಲಿಲ್ಲ. ಸೊ ಇದಷ್ಟೇ, ಇಲ್ಲ ಅಂದರೆ ಬರೀ ಬಿರಿಯಾನಿ ಮತ್ತು ರಾಯ್ತ ಅಷ್ಟೇ ಕೊಟ್ಬಿಡ್ತಾರೆ. ಏನು ಬೇಕು? ಕೊಡ್ತೀನಿ. ಇಯಾನ ಒಂದಿಷ್ಟು ಚಲ್ಕೊಳ್ದೆ ಎಷ್ಟು ನೀಟಾಗಿ ತಿಂತಾ ಇದ್ದಾಳೆ. ಕಿರಣ್ ನೋಡಿ, ಏನದು? 3ನೇ ಕಣ್ಣು. ಹಾಂ, ಶಿವನ 3ನೇ ಕಣ್ಣು. ಚಲ್ಕೊಳ್ದೆ ತಿನ್ನೋಕ್ಕೆ ಆಗಲ್ಲ. ವೈಟ್ ಡ್ರೆಸ್, ಅದಕ್ಕೆ ಕಿರಣ್ಗೆ ಹಾಕೊಂಡಾಗೆಲ್ಲ ಒಂದು ಏನಾದರೂ ಒಂದು ಇದ್ದೇ ಇರುತ್ತೆ. ಇದು ಗುಂಡಿ ನೋಡು, ನನ್ನ ಅವತಾರ ಏನು ಏನಾಗುತ್ತೆ? ಏನಾಗಿಲ್ಲ, ಸುಮ್ಮನೆ ಹೇಳ್ಕೊಂತ. ಈಗ ಆಯ್ತಾ? ಏನು ತಿಂತಾ ಇದೆಯಮ್ಮ? ಒಂದೊಂದೇ ಆರಿಸ್ಕೊಂಡು ತಿಂತಾವಳೆ. ಏನು ದೇಶದಲ್ಲಿ ಹೆಂಗಿದೆ? ಗೋವಾ ವೈಬ್ಸ್. ಕಿರಣ್ ಗೊರ್ಕೆ ಹೊಡ್ಕೊಂಡು ಮಲ್ಕೊಬಿಟ್ಟಿದ್ದಾರೆ. ಫುಲ್ ಡೀಪ್ ನಿದ್ದೆಲಿದ್ದರು. ಇನ್ನೂ 11 ಗಂಟೆ ಆಗಿತ್ತು. 1 hour ಟೈಮ್ ಇತ್ತು ನನಗೆ. ಏನೋ ಕೂಡ ಮಲ್ಕೊಂಡಿದ್ದಲ್ಲ, ಸರಿ ಅಂದ್ಬಿಟ್ಟು ಎಲ್ಲ ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ತಾ ಇದ್ದೆ ಅಪ್ಲೋಡ್ ಮಾಡೋದಕ್ಕೆ. ಏನು ಜಸ್ಟ್ ಲೈಟ್ಸ್ ಎಲ್ಲ ತೊಗೊಂಬಂದಿದ್ದೆ, ಒಂದು ಗಿಫ್ಟ್ ತೊಗೊಂಬಂದಿದ್ದೀನಿ, ಕ್ಯಾಂಡಲ್, ಸ್ವಲ್ಪ ಬಲೂನ್ಸ್ ಕೂಡ ತೊಗೊಂಬಂದಿದ್ದೆ. ಕೇಕ್ ಅವ್ರು ಕೊಟ್ಟಿದ ಮೇಲೆ ಎಲ್ಲ ಬಲೂನ್ ಎಲ್ಲ ಉದ್ಬಿಟ್ಟು ಎಲ್ಲ ಲೈಟಿಂಗ್ಸ್ ಹಾಕೋಣ ಅಂದ್ಕೊಂಡೆ, ಅರೇಂಜ್ ಮಾಡೋಣ ಅಂತ. ಬಟ್ ಏನಾಗಿತ್ತಂದರೆ ಇಯಾನ ಇನ್ನೇನು ಕರೆಕ್ಟು 12 o'clockಗೆ 5 minutes ಏನೋ 4 minutes ಇದೆ. ಆ ಟೈಮ್ಗೆ ಎದ್ದು ಕುತ್ಕೊಂಡ್ಬಿಟ್ಲು. ನಾನು ಕೇಕ್ ವೆಯ್ಟ್ ಮಾಡ್ತಾಯಿದ್ದೀನಿ, ಅವ್ರು ಇನ್ನೂ ಆನ್ ದ ವೇ ಅಂತ ಇದ್ದಾರೆ. ಬರ್ತಾನೆ ಇಲ್ಲ. ಆಲ್ರೆಡಿ 12 ಗಂಟೆ ಆಗ್ತಾಯಿದೆ. 5 ನಿಮಿಷ ಏನೋ ಅಷ್ಟೇ ಇದ್ದಿದ್ದು. ನಾನು ಅದಕ್ಕೆ ಮತ್ತೆ ಬಂದ್ಬಿಟ್ಟು ಬೆಲ್ ಮಾಡಿಬಿಟ್ರೆ ಏನೋ ಎಲ್ಲಿ ಎದ್ಬಿಡ್ತಾಳೋ ಅಂದ್ಬಿಟ್ಟು ಡೋರ್ ಹತ್ರನೇ ನಿಂತ್ಕೊಂಡಿದ್ದೆ. ಸೊ ದಟ್ ನಾನು ಹಂಗೆ ಬಂದ ತಕ್ಷಣ ಕೇಕ್ ಇಸ್ಕೊಬಿಡ್ಬೋದು ಅಂತ. ಎಷ್ಟೊತ್ತು ಡೋರ್ ಹತ್ರ ನಿಂತ್ಕೊಂಡೆ, ಬರ್ತಾನೆ ಇರಲಿಲ್ಲ ಅವರು. ಮತ್ತೆ 2 ಸರಿ ಕಾಲ್ ಮಾಡಿದ್ರೆ ಅದೇ ಹೇಳ್ತಾಯಿದ್ರು 5 minutes ಅಂತ. ಸೊ 12 ಆದಮೇಲೆ ತಂದುಬಿಟ್ರೆ ಏನು ಮಾಡೋದಪ್ಪ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಫೈನಲಿ ನಾನು ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ, ಅದೇ ಆಗ್ಬಿಡ್ತು. ಸಡನ್ನಾಗಿ ಏನು ಅವಳಿಗೆ ಹೆಂಗೆ ಗೊತ್ತಾಯಿತು ಏನೋ ಗೊತ್ತಿಲ್ಲ, ಸಡನ್ನಾಗಿ ಎದ್ಬಿಟ್ಲು ಅವಳು. ನೋಡಿದ್ರಲ್ಲ, 11:56 ಆಗಿತ್ತು. ಆವಾಗಲೇ ಎದ್ಬಿಟ್ಲು. ನಾನು ಇನ್ನೇನು ರೆಡಿನೇ ಮಾಡಿರಲಿಲ್ಲ. ಸೊ ಕರೆಕ್ಟ್ ಟೈಮ್ಗೆ ಎದ್ಬಿಟ್ಲು. ಅವಳು ಎತ್ಕೊಂಡೇ ಹಂಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಕಿರಣ್ ಆಮೇಲೆ ಹೇಳಿದ್ರು ಅವರು, ಏನಕ್ಕೆ ಇಷ್ಟೊಂದು 12ಗೆ ಮಾಡಬೇಕಂತ, ಏನು ಫುಲ್ ಡೇ ಟೈಮ್ ಇರುತ್ತಲ್ಲ, ಏನಕ್ಕೆ ಅಷ್ಟೊಂದು ಟೆನ್ಷನ್ ತೊಗೊಂಡು ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ಯಾ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಅದೊಂದು ಏನೋ ಖುಷಿ ಅಲ್ವಾ, ಅದೊಂಥರ ಸರ್ಪ್ರೈಸ್ ಕೊಟ್ಟರೆ 12ಗೆ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ನನಗೆ ಈ ಥರ ಸರ್ಪ್ರೈಸ್ ಕೊಡೋಕ್ಕೆ ಇಷ್ಟ, ಮತ್ತು ನಂಗೆ ಸರ್ಪ್ರೈಸ್ ತೊಗೊಳೋಕ್ಕೂ ಕೂಡ ತುಂಬ ಇಷ್ಟ. ಸೊ ಹಾಗಾಗಿ ಟ್ರೈ ಮಾಡಿದ್ದು ಅಷ್ಟೇ. ಈ ಥರ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೆ. ಆಲ್ರೆಡಿ ಇನ್ನೇನು 1 ನಿಮಿಷ ಇದೆ ಸರಿ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಅವಳು ಎತ್ಕೊಂಡು ಮಾಡಿದ್ದೀನಿ. ಹ್ಯಾಪಿ ಬರ್ಡೇ.
ಸ್ಮಾಲ್ ಸರ್ಪ್ರೈಸ್. ಸೊ ನಾನು 1 ಅವರಿಂದ ಏನು ಮಾಡೋದಂತಲೇ ನಂಗೆ ಗೊತ್ತಾಗಿರಲಿಲ್ಲ. ಯಾಕಂದರೆ ಕಿರಣ್ ಯಾವಾಗಲೂ ನನ್ನ ಜೊತೆ ನಾವು ಒಟ್ಟಿಗೆ ಇರ್ತಾಯಿದ್ವಿ. ಏನಾದರೂ ಸರ್ಪ್ರೈಸ್ ಕೊಡಬೇಕಂದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಊರಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಾಗೇ ನಾನು ಅವ್ರಿಗೊಂದು ವ್ಯಾಲೆಟ್ ಆರ್ಡ್ರ್ ಮಾಡಿದ್ದೆ. ಅವ್ರ ಹತ್ರ ಇರೋದು ಮಂಜು ಕೊಡಿಸಿದ್ದು ಅವಾಗ ಅವ್ನ ಫಸ್ಟ್ ಜಾಬ್ ಸಿಕ್ಕಿದಾಗ. ಸೊ ಅದೇ ಇರೋದು ತುಂಬ ವರ್ಷನೇ ಆಗಿತ್ತು. ಸೊ ಅದಕ್ಕೆ ಒಂದು ವ್ಯಾಲೆಟ್ ಕೊಡ್ಸೋಣ ಚೆನ್ನಾಗಿರೋದು ಅಂತ ಆರ್ಡ್ರ್ ಮಾಡಿ ಆಲ್ರೆಡಿ ಇಟ್ಕೊಬಿಟ್ಟಿದ್ದೆ. ಅವ್ರಿಗೆ ಗೊತ್ತಿಲ್ಲದೇ ನಾನೇ ಅಲ್ವಾ ಹೆಂಗಿದ್ರು ಪ್ಯಾಕಿಂಗ್ ಮಾಡೋದು. ಸೊ ಹಾಗಾಗಿ ಅದನ್ನೊಂದು ಇಟ್ಕೊಂಡಿದ್ದೆ. ಸ್ವಲ್ಪ ಲೈಟ್ಸ್ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲಿ ಇರುತ್ತೆ ಇಲ್ಲ ಅಂದ್ಬಿಟ್ಟು ಇದು ಕೂಡ ಸೇಫರ್ ಸೈಡ್ಗೆ ಇಟ್ಕೊಂಡಿದ್ದೆ. ಆಮೇಲೆ ನಾನೇ ಕೇಕ್ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅವ್ರು ಕಾಲ್ ಮಾಡಿ ಕೇಳಿದರೆ ಬರ್ಡೇ ಇದೆ, ಈ ಥರ ಏನಾದರೂ ಲೈಕ್ ಒಂದೊಂದು ಹೋಟೆಲಲ್ಲೆಲ್ಲ ಇರುತ್ತಲ್ಲ, ಬರ್ಡೇ ಇದ್ದರೆ ಏನಾದರೂ ಕೊಡ್ತಾರೆ ಕಾಂಪ್ಲಿಮೆಂಟ್ರಿ, ಏನಾದರೂ ಸೆಲೆಬ್ರೇಷನ್ಗೆ ಹೆಲ್ಪ್ ಮಾಡ್ತಾರಾ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಕೇಕ್ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತೀವಿ ಅಂತ. ಸೊ ಚಿಕ್ಕದು ಒಂದು 250 ಗ್ರಾಮ್ದು ಕೇಕ್ ಕೊಟ್ಟಿದ್ರು. ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ತುಂಬ ಇಷ್ಟ ಆಗ್ಬಿಡ್ತು. ಯಾನ ಅಂತೂ ಅಷ್ಟು ಇಷ್ಟಪಟ್ಟು ತಿಂತಾಯಿದ್ಲು. ನನಗೂ ಇಷ್ಟ ಆಗ್ಬಿಟ್ಟಿತ್ತು. ಸಾಕು ಇಷ್ಟೇ, ಒಂದು ಸ್ವಲ್ಪ ಇಬ್ಬರಿಗೆ ಅಲ್ವಾ, ಮತ್ತು ವೇಸ್ಟ್ ಆಗಿಬಿಡುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಷ್ಟೊಂದೆಲ್ಲ ತಿಂದ್ಬಿಟ್ಟಿರ್ತೀವಿ ಹೆವಿಯಾಗಿ. ಸೊ ಹಂಗೆ ಫೈನಲಿ ಕೇಕ್ ಕೊಡ್ತಾರಲ್ಲ, ಅದೊಂದು ಖುಷಿ ಆಯಿತು. ಓಕೆ ಕೇಕ್ ಕೊಡ್ತಾರೆ ಅಂತ. ಅದು ಅವ್ರು ಹೇಳಿದ್ದು ಬೆಳಗ್ಗೆ ಟೈಮ್ ಕೊಡ್ತೀವಿ ಬರ್ಡೇ ದಿನ ಅಂತ. ಸೊ ನಾನು ಅಂದೆ ಬೆಳಗ್ಗೆ ಕೊಡೋ ಬದಲು ನೈಟೇ ಕೊಟ್ಬಿಡಿ, ನಾವು ನೈಟ್ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದಕ್ಕೆ ಕಾಲ್ ಮಾಡಿ ಮ್ಯಾನೇಜರ್ ಹತ್ರ ಮಾತಾಡ್ತಾ ಇದ್ದೆ. ಸರಿ ಅವರು ಹೇಳಿದ್ರು ನೈಟ್ ಟೈಮ್ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಕಾಲ್ ಮಾಡಿ ಮತ್ತೆ ಏನಾಯಿತು ಗೊತ್ತಿಲ್ಲ. ಸರಿ ಆಮೇಲೆ ಅರೇಂಜ್ ಮಾಡಿದ್ರು ಕೇಕ್ನ. ದಿಸ್ ಇಸ್ ಮೈ ಸ್ಮಾಲ್ ಗಿಫ್ಟ್. ಕೊಡು ಪಪ್ಪ ಕೊಡು. ಆ್ಯಕ್ಚುಲಿ ಕಿರಣ್ ಫುಲ್ ಡೀಪ್ ನಿದ್ದೆಲಿದ್ರು. ಅವ್ರ ಬರ್ಡೇ ಅಂತ ಅದೇ ಮರ್ತೋಗ್ಬಿಟ್ಟಿದ್ದಾರೆ, ಅಷ್ಟು ನಿದ್ದೆಲಿದ್ರು. ಯಾಕೆ ಎದ್ದೋಳಿಸ್ತಾ ಇದ್ದಾಳೆ ಇವ್ರು ಇಷ್ಟೊತ್ತಲ್ಲಿ ಅಂತ ಅವ್ರಿಗೆ ಅರ್ಥನೇ ಆಗಿಲ್ಲ. ಒಂದು 5 ನಿಮಿಷ ಆಯಿತು ಅವರೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ. ಬರ್ಡೇ ಯಾರ್ದಿರೋದು? ನಿಮ್ಮ ಅಪ್ಪಂದ ನಿಂದ ಬರ್ಡೇ? ನಿಂದ? ಫುಲ್ ನಿದ್ದೆಲಿದ್ಲು. ಕೇಕ್ ನೋಡಿದ್ಮೇಲೆ ಆಯ್ತು, ಕೇಕ್ ಕಟ್ ಅಂದ್ರೆ ಅವಳು ಖುಷಿ. ಇನ್ನು ಕೇಕ್ ನೋಡಿದ್ಮೇಲೆ ಫುಲ್ ಆ್ಯಕ್ಟಿವ್ ಆಗಿಬಿಟ್ಲು. ಆಮೇಲೆ ನನಗೆ ಬೇರೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಆವಾಗ ಅವಳು ಆ್ಯಕ್ಟಿವ್ ಆಗಿದ್ದಾಳೆ. ಹಿಂಗೆ ಯಾವಾಗಲೂ ಆಗೋದು ನನಗೆ. ಇಲ್ಲಿ ನೋಡಿದ್ರೆ ಉಪ್ಪು ಮೂಟೆ ಅಂದ್ಕೊಂಡಿದ್ದಾಳೆ. ಕಿರಣ್ಗೂ ಫುಲ್ ಇದ್ದೆ. ಅವ್ರಿಗೆ ವಿಶೇಷ ಎಲ್ಲ ಕಾಲ್ ಮೆಸೇಜ್ ಎಲ್ಲ ಬರ್ತಾಯಿತ್ತು. ಅದು ನೋಡ್ಕೊ ಕೂತ್ಕೊಂಡಿದ್ರು. ಅವ್ರ ಮೇಲೆ ಎತ್ಬಿಟ್ಟು ಉಪ್ಪು ಮೂಟೆ ಅಂತ ಆಡ್ಕೊಂಡಿದ್ಲು. ನನಗಂದ್ರೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಯಾವಾಗ ಮಲ್ಕೋತೀನೋ ಅಂತ ಅನಿಸ್ಬಿಟ್ಟಿತ್ತು. ಸರಿ ಮತ್ತೆ ಅವಳು ಮಲಗಿಸ್ಮೇಲೆ ನಾನು ಮಲಗೋಸ್ಕೇ ಮತ್ತೆ ಲೇಟ್ ಆಗಿಬಿಡ್ತು. ಅದರಲ್ಲಿ ಮತ್ತೆ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಬೇರೆ ಮಾಡೋಕ್ಕಿತ್ತು. ಸೊ ಹಿಂಗಾಯಿತು. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ ಸರ್ಪ್ರೈಸ್ ಕೊಡೋದಕ್ಕೆ. ಮತ್ತು ಇವತ್ತಿಂದು ಸನ್ಸೆಟ್ ಬೀಚ್ ಹತ್ರ ಎಲ್ಲ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸ್ವಲ್ಪನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆಲ್ರೆಡಿ 5K ಆಗಿದೆ. ನಮಗಂತೂ ತುಂಬಾ ಖುಷಿ ಆಗ್ತಿದೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.